ಪ್ರಕ್ರಿಯೆ ಪೂರ್ಣಗೊಳಿಸಲು ರಾಜಕೀಯ ಮುಖಂಡರು ಬಿಎಲ್ಎಗಳ ಸಹಕಾರ ಅಗತ್ಯ. ಜಾಫರ್ ಶರೀಫ್. ಪಾವಗಡದಲ್ಲಿ ಜುಲೈ 31 ಆಗಸ್ಟ್ 8ರಂದು ಮುಕ್ತಾಯಗೊಳಿಸಲಿರುವ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆಯನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸುವ ಉದ್ದೇಶದಿಂದ ಪಾವಗಡ ಪುರಸಭೆ ವತಿಯಿಂದ ಗುರುವಾರ ಸಂಜೆ ಬಿಎಲ್ಒ ಮಟ್ಟದ ಅಧಿಕಾರಿಗಳು, ಬಿಎಲ್ಒ ಮಟ್ಟದ ಏಜೆಂಟರು ಹಾಗೂ ರಾಜಕೀಯ ಪಕ್ಷಗಳ ಮುಖಂಡರೊಂದಿಗೆ ಸುದೀರ್ಘ ಸಮಾಲೋಚನಾ ಸಭೆ ನಡೆಯಿತು. ಸಭೆಯಲ್ಲಿ ಮಾತನಾಡಿದ ಪುರಸಭೆ ಮುಖ್ಯಾಧಿಕಾರಿ ಜಾಫರ್ ಶರೀಫ್, ಪುರಸಭೆ ವ್ಯಾಪ್ತಿಯಲ್ಲಿ ಬಿಎಲ್ಒಗಳ ನಿರಂತರ ಪರಿಶ್ರಮದಿಂದ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಗಮನಾರ್ಹ ಪ್ರಗತಿ ಸಾಧಿಸಲಾಗಿದ್ದು, ಸುಮಾರು 100 ಅರ್ಜಿಗಳ ಪ್ರಕ್ರಿಯೆ ಮಾತ್ರ ಬಾಕಿ ಉಳಿದಿದೆ ಎಂದು ತಿಳಿಸಿದರು. ಪುರಸಭೆ ವ್ಯಾಪ್ತಿಯಲ್ಲಿ ಒಟ್ಟು 20 ಮತಗಟ್ಟೆಗಳಿದ್ದು 20,278 ಮತದಾರರಿದ್ದಾರೆ. ಇದುವರೆಗೂ ಸುಮಾರು 18,000 ಮತದಾರರ ಮ್ಯಾಪಿಂಗ್ ಕಾರ್ಯ ಪೂರ್ಣಗೊಂಡಿದ್ದು, ಉಳಿದ ಸುಮಾರು 2,000 ಮತದಾರರ ಮ್ಯಾಪಿಂಗ್ ಪ್ರಗತಿಯಲ್ಲಿದೆ. ಈಗಾಗಲೇ 5 ಮತಗಟ್ಟೆಗಳಲ್ಲಿ ಎಸ್ಐಆರ್ ಕಾರ್ಯ ಸಂಪೂರ್ಣವಾಗಿ ಪೂರ್ಣಗೊಂಡಿದೆ ಎಂದು ಅವರು ಮಾಹಿತಿ ನೀಡಿದರು. ನಗರ ಪ್ರದೇಶದಲ್ಲಿ ಬಾಡಿಗೆ ಮನೆಗಳಲ್ಲಿ ವಾಸಿಸುವವರ ಪದೇ ಪದೇ ಸ್ಥಳಾಂತರಗೊಳ್ಳುವುದರಿಂದ ಅವರ ಮಾಹಿತಿ ಪತ್ತೆ ಹಚ್ಚುವುದು ದೊಡ್ಡ ಸವಾಲಾಗಿದೆ. ಬಿಎಲ್ಒಗಳು ದೂರವಾಣಿ ಹಾಗೂ ನೆರೆಹೊರೆಯವರ ಮೂಲಕ ಮಾಹಿತಿ ಸಂಗ್ರಹಿಸಲು ಪ್ರಯತ್ನಿಸಿದರೂ ಅನೇಕ ಸಂದರ್ಭಗಳಲ್ಲಿ ಮಾಹಿತಿ ಲಭ್ಯವಾಗುತ್ತಿಲ್ಲ. ಗ್ರಾಮೀಣ ಪ್ರದೇಶದಲ್ಲಿ ಕುಟುಂಬ, ಸಂಬಂಧಿಕರು ಹಾಗೂ ಆಸ್ತಿ ಪಾಸ್ತಿಗಳ ಆಧಾರದ ಮೇಲೆ ಮಾಹಿತಿ ಸುಲಭವಾಗಿ ದೊರೆಯುತ್ತದೆಯಾದರೂ ಪಟ್ಟಣ ಪ್ರದೇಶದಲ್ಲಿ ಇದು ಕಷ್ಟಕರವಾಗಿದೆ ಎಂದು ವಿವರಿಸಿದರು. ಈ ಹಿನ್ನೆಲೆಯಲ್ಲಿ ಯಾವುದೇ ಮತದಾರರ ಎಸ್ಐಆರ್ ಪ್ರಕ್ರಿಯೆಯಿಂದ ಹೊರಗುಳಿಯದಂತೆ ನೋಡಿಕೊಳ್ಳಲು ಬಿಎಲ್ಒಗಳು ಹಾಗೂ ರಾಜಕೀಯ ಪಕ್ಷಗಳ ಮುಖಂಡರು ಅಗತ್ಯ ಮಾಹಿತಿ ನೀಡಿ ಬಿಎಲ್ಒಗಳಿಗೆ ಸಹಕರಿಸಬೇಕು ಎಂದು ಮನವಿ ಮಾಡಿದರು. ಇಲ್ಲಿ ಏನು ಒಂದು ವಿನಿಮಯ ಚರ್ಚೆಗಳು ಅಷ್ಟೇ. ಇದು ಎಸ್ಐಆರ್ ಅಲ್ಲಿ ನಾವು ಈಗ ಈ ಒಂದು ಕಳೆದ 1 ತಿಂಗಳಿಂದ ಇನ್ನೇನು ಆಗಸ್ಟ್ 8ಕ್ಕೆ ಮುಗಿಯ ಹಂತದಲ್ಲಿದೆ. ಈ ಒಂದು ಕಾರ್ಯದಲ್ಲಿ ನಮ್ಮ ಬಿಎಲ್ಒಗಳು ಎಲ್ಲ ಪ್ರಯತ್ನ ಪಟ್ಟಿದ್ದಾರೆ. ಎಲ್ಲ ಪ್ರಯತ್ನ ಪಟ್ಟು ಲಾಸ್ಟಿಗೆ ನಮಗೆ ಒಂದು 100 ಫಾರಂ ಉಳಿದಿದೆ. ಕೊನೆಯದಾಗಿ ನಮಗೆ ಒಂದು 100 ಫಾರಮನ್ನು ಟ್ರೇಸ್ ಔಟ್ ಆಗ್ತಾ ಇಲ್ಲ. ಅಂದರೆ ಆ ವ್ಯಕ್ತಿ ಸಿಗ್ತಾ ಇಲ್ಲ, ಮನೆಯೇ ಇಲ್ಲ. ಅವರು ಪ್ರಯತ್ನ ಪಟ್ಟಿದ್ದಾರೆ. ಇನ್ನು ಉಳಿದಿರುವಂಥವು ಯಾವ ಥರ ಒಂದು 100 ಪಟ್ಟಿಯನ್ನು ಇವತ್ತು ನಾವು ನಿಮ್ಮ ಮುಂದೆ ಹಂಚಿಕೊಂಡು ಅದು ಸಿಗುತ್ತವೋ ಸಿಗಲ್ವೋ ಒಂದು ವಿನಿಮಯ ಚರ್ಚೆ ಮಾಡಿಕೊಂಡು ಇದಕ್ಕೆ ASDD ಅಂತ ಹೇಳ್ತೀವಿ ನಾವು. ನಮ್ಮ ಪಾವಗಡದ ಪಟ್ಟಣಕ್ಕೆ ಸಂಬಂಧಪಟ್ಟಂತೆ ನಮ್ಮದು 80% ಆಗಿದೆ. 80% ಆಗಿದೆ. ಇನ್ನು 20% ಬಾಕಿ ಇದೆ. ಇನ್ನು 20% ಅಂತಂದರೆ ನಮ್ಮದು ಟೋಟಲ್ ಪಾವಗಡ ಟೌನ್ ಬಂದು ಒಟ್ಟು ಟೋಟಲ್ ವೋಟರ್ಸು 20,278 ಜನ ವೋಟರ್ಸ್ ಇದ್ದಾರೆ. ಒಟ್ಟು 20 ಪೋಲಿಂಗ್ ಬೂತ್ಗಳು ಬರುತ್ತೆ. ಒಟ್ಟು ವೋಟರ್ಸ್ ಬಂದು 20,278. ಇದರಲ್ಲಿ ನಮಗೆ 18,000 ಜನ ಸಿಕ್ಕಿದೆ. ಇನ್ನು 2,000 ಜನ ನಮಗೆ ಸಿಗದೇ ಇರೋದಿದೆ. ಆದ್ದರಿಂದ ನಾನೆಲ್ಲ ಒಂದು ಮುಖಂಡರುಗಳಿಗೆ ಕೇಳ್ಕೊಳ್ಳೋದು ಏನಂದರೆ, ಈ ಒಂದು ನಮ್ಮ ಎಸ್ಐಆರ್ಗೆ ನೀವೆಲ್ಲರೂ ಸಹಕರಿಸಬೇಕು. ನಮ್ಮ BLOರಿಗೆ ಯಾರು ಸಿಕ್ಕಿಲ್ವೋ ಅದನ್ನು ಪ್ರಯತ್ನ ಪಟ್ಟು ಇಲ್ಲ ಈ ರೀತಿ ಇದ್ದಾರೆ, ಇಂಥ ಕಡೆ ಇದ್ದಾರೆ, ನೀವು ಹೋಗಿ ಸಿಗ್ತಾರೆ ಅಂತಂದರೆ ನಾವು ಅವ್ರನ್ನ ಹೋಗಿ ಪ್ರಯತ್ನ ಪಟ್ಟು ಅವ್ರ ಎಸ್ಐಆರ್ ಅವ್ರು ಎಲ್ಲಿದ್ದರು, ಪಟ್ಟಣದಲ್ಲಿ ಎಲ್ಲಿದ್ರೂ ಸಮೇತನೂ ನಾವು ಅವ್ರನ್ನ ಹುಡುಕಿ ಅವ್ರಿಗೆ ಅದೇ ವಾರ್ಡಲ್ಲಿ ಬೇಕೋ ಅಥವಾ ಬೇಡವೋ, ಇಲ್ಲ ನೀವು ಇನ್ನೊಂದು ಕಡೆ ಮಾಡಿಸ್ಕೊಂಡಿದ್ದೀರೋ ಅಂತ ನಾವು ಚರ್ಚೆ ಮಾಡಿ, ಡಬಲ್ ಆಗಿದ್ದರೆ ಅವರು ಬೇರೆ ಕಡೆ ಶಿಫ್ಟೆಡ್ ಆಗಿದ್ದರೆ ಅವರು ಅದು ಅಲ್ಲೇ ಉಳಿಸ್ಕೊಳಂಗಿದ್ರೆ ಉಳಿಸ್ಕೊಂಡು, ಇಲ್ಲ ಬೇಡ ನಮ್ಗೆ ಇಲ್ಲೇ ಇರಲಿ, ನಮ್ಮ ಬೂತಲ್ಲೇ ಇರಲಿ ಅಂದರೂ ಅದಕ್ಕೂ ಸಹಮತ ನಮ್ದಿದೆ. ನಮ್ಮ BLOಗಳು ಅದನ್ನು ಫಾರಮ್ನ ಫಿಲಪ್ ಮಾಡ್ತಾರೆ. ಆದ್ದರಿಂದ ಸರ್ ನಾನೆಲ್ಲರೂ ನಿಮ್ಮಲ್ಲಿ ಕೇಳ್ಕೊಳೋದಿಷ್ಟೇ, ನಮ್ಮಲ್ಲಿ ಪಟ್ಟಣದಲ್ಲಿ ಮಾತ್ರ ಈಗ ಗ್ರಾಮೀಣ ಪ್ರದೇಶಕ್ಕೆ ಸಂಬಂಧಪಟ್ಟಂದ್ರೆ ಅದು ಅಲ್ಲಿ ಬೇರೆ ರೀತಿ ಆಗುತ್ತೆ. ಅಲ್ಲಿ ಎಲ್ಲರೂ ಸಿಕ್ಕೋಗ್ತಾರೆ. ಉದಾಹರಣೆಗೆ ಎಲ್ಲರದು ಅಲ್ಲಿ ಜಮೀನು ಇರುತ್ತೆ, ಅಲ್ಲಿ ಸಿಕ್ಕೋಗ್ತಾರೆ. 5 ನಿಮಿಷ ಇವಾಗ ಅವನು ವ್ಯಕ್ತಿ ಸಿಗ್ತಾನೆ ಅಂತಂದ್ರೆ, ಇಲ್ಲಪ್ಪ ಅವ್ನು 10 ವರ್ಷ ಬಿಟ್ಟು ಅವ್ನು ಬೆಂಗಳೂರು ಹೋದ್ರು ಅವ್ನು ಜಮೀನು ಇಲ್ಲೇ ಇರುತ್ತೆ, ಇಲ್ಲ ಅವ್ನು ಇಲ್ಲೇ ಇರ್ತಾನಪ್ಪ, ಇಲ್ಲೇ ಅವ್ನು ವಾಸ ಇದ್ದಾನೆ, ಅವ್ನು ಅಲ್ಲಿ ಹೋಗಿದ್ದಾನೆ ಅಂದ್ರೆ ಸಿಕ್ಕೋಗ್ಬಿಡುತ್ತೆ. ಬಟ್ ಪಟ್ಟಣಕ್ಕೆ ಸಂಬಂಧಪಟ್ಟಂಗೆ ಆ ಥರ ಬರೋದಿಲ್ಲ. ಎಲ್ಲ ಬಾಡಿಗೆ ಬಂದಿರ್ತಾರೆ, ಇಲ್ಲ ಸೋಲಾರ್ದು ಇದು ಇರೋದ್ರಿಂದ ಎಲ್ಲ ಬಾಡಿಗೆ ಬಂದಿರ್ತಾರೆ. ಆ ಒಂದು ಇದರಿಂದ ನಮ್ಮಲ್ಲಿ ಬಹಳಷ್ಟು ವಲಸೆ ಹೋಗೋದು ಜಾಸ್ತಿ ಆಗಿದೆ. ಆ ರೀತಿ ನಮಗೊಂದು 2,500 ಜನ ಸಿಗ್ತಾ ಇಲ್ಲ. ನನ್ನ BLO ಅವ್ರು ಕೇಳ್ತಾ ಇದ್ದಾರೆ. ಅವ್ರು ಕೇಳೋದೇನೆಂದರೆ, ಸರ್ ನಮ್ಮ ಪ್ರಯತ್ನ ನಾವೆಲ್ಲ ಮಾಡಿದ್ದೀವಿ ಸರ್, ಇನ್ನು ಇದ್ರ ಮೇಲೆ ನೀವು ಒಂದು ಸತಿ
ಎಲ್ಲ ಒಂದು ರಾಜಕೀಯ ಮುಖಂಡರ ಹತ್ರ ಕೇಳಿಕೊಂಡು ಒಂದು ಫೈನಲ್ ಮಾಡ್ಬೋದು ಸರ್ ಅಂತ ಕೊನೆಯ ಮೂಮೆಂಟ್ ಅವ್ರಿಗೆ ಹೇಳಿದ್ದಾರೆ. ಇನ್ನೂ ನಮಗೆ ಸಿಗೋದಿದೆ, ಹುಡುಕ್ತಾ ಇದ್ದಾರೆ. ಅದು ಸಿಗ್ತಾ ಇರೋದು ಹೆಂಗಂದ್ರೆ ಕೆಲವೇ ಎಣಿಕೆ ಥರ ಒಂದೊಂದು ಬಿ ಎಲ್ ಓಲಿ ಒಂದು 20-30 ಈ ಥರ ಸಿಗ್ತಾ ಇದ್ದಾವೆ ಅಷ್ಟೇ. ಅದು ತುಂಬ ಪ್ರಯತ್ನ ಪಟ್ಟರೆ ಈಗ ಮುಂದುವರೆದು ನಾವು ಈಗ ಇನ್ನೊಂದು ಮಾಡೋಣ ಅಂತ ಇದ್ದೀವಿ, ನ್ಯಾಯಬೆಲೆ ಅಂಗಡಿನ ಟ್ಯಾಕಲ್ ಮಾಡೋಣ ಅಂತ ಇದ್ದೀವಿ. ಅಲ್ಲಿ ಹೋದರೆ ಮತ್ತೆ ಸಿಗ್ಬೋದು ಅಂತೇಳಿ ಈ ನ್ಯಾಯಬೆಲೆ ಅಂಗಡಿನ ಮತ್ತೆ ನಾವು ಈಗ ನಾಳೆಯಿಂದ ಅದನ್ನು ನಾವು ಸುರಕ್ಷಿಸ್ಕೊಂತೀವಿ. ಯಾಕಂದರೆ ನಮಗೆ ವೋಟರ್ ಲಿಸ್ಟ್ ಎಲ್ಲೂ ಬಿಟ್ಟೋಗಬಾರ್ದು. ಯಾವುದೇ ಉದ್ದೇಶಕ್ಕೆ ನಮ್ಮದು ಇದರ ಉದ್ದೇಶ ಒಂದೇ, ಮತದಾರ ಯಾವುದೇ ಕಾರಣಕ್ಕೂ ಬಿಟ್ಟೋಗಬಾರ್ದು. ಆ ವಾರ್ಡಲ್ಲಿ ಆ ಮತದಾರ ನಮಗೆ ಕೈ ತಪ್ಪಿನಿಂದಾಗಲಿ ಅಥವಾ ಇದರಿಂದಲಾಗಿ ಯಾವುದೇ ಕಾರಣಕ್ಕೆ ಮತದಾರ ಬಿಟ್ಟೋಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಾವು 100% ಮಾಡಬೇಕು. ಇದರಲ್ಲಿ ಯಾವುದೇ ಥರದಾದ ನಮಗೆ ಮತದಾರ ಕೈ ಬಿಟ್ಟು ಹೋಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಿಮ್ಮನ್ನು ನಾನು ಸಹಕಾರ ಈ ಒಂದು ಸಮಯದಲ್ಲಿ ನೀವೆಲ್ಲರೂ ಬಂದಿದ್ದೀರಾ ಸರ್, ಅದಕ್ಕೆ ನಾನು ಧನ್ಯವಾದಗಳು ಹೇಳ್ತಾ ನಿಮ್ಮ ಸಹಕಾರ ನಮಗೆ ಬೇಕು ಅಂತ ಈ ಸಂದರ್ಭದಲ್ಲಿ ಮತ್ತೆ ತಾಲೂಕು ಸಭೆಯಲ್ಲಿ ಎಸ್ ಸುಶೀಲಾ, ಎನ್ ಯಶೋಧ, ವೆಂಕಟೇಶ್ ಬಾಬು, ಸುರೇಶ್, ದೇವರಾಜ್ ಸೇರಿದಂತೆ ಬಿಎಲ್ಒಗಳು ಭಾಗವಹಿಸಿದ್ದರು. ಎಸ್ಐಆರ್ ಕಾರ್ಯವನ್ನು ಯಶಸ್ವಿಯಾಗಿ ಮುನ್ನಡೆಸುತ್ತಿರುವ ಬಿಎಲ್ಒಗಳಿಗೆ ಮುಖ್ಯಾಧಿಕಾರಿ ಜಾಫರ್ ಶರೀಫ್ ಅಭಿನಂದನೆ ಹಾಗೂ ಕೃತಜ್ಞತೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಪುರಸಭೆ ಅಧಿಕಾರಿಗಳು, ಬಿಎಲ್ಒಗಳು ಹಾಗೂ ರಾಜಕೀಯ ಮುಖಂಡರುಗಳು ಉಪಸ್ಥಿತಿಯಲ್ಲಿದ್ದರು.